ಜಯಕ್ಕ, ಇದನ್ನೆಲ್ಲ ಅಮ್ಮ ನೋಡಿದ್ರೆ ಇಷ್ಟ ಪಡ್ತಾರಲ್ವಾ? ಖಂಡಿತ ಪಾರ್ವತಿ. ಅಯ್ಯಯ್ಯೋ ಉಮಾ, ಒಡವೆಗಳು ಕಣೆ. ಅಯ್ಯಯ್ಯೋ. ಲೇ ಉಮಾ, ನಿಮ್ಮತ್ತೆ ಹೇಗೆ ಕಾಣಿಸ್ತಿದ್ದಾಳೆ? ಕಪ್ಪಗಿರೋದ್ರಿಂದ ಕಾಜಲ್ ತರ ಕಾಣ್ತಾ ಇದೆಯಾ ಅತ್ತೆ? ಹೀಗೆ ಹೆಂಗ್ ಕಾಣಿಸ್ತಾ ಇದ್ದೀನಿ? ಸ್ವಲ್ಪ ಕುಳ್ಳಗಿರೋದಕ್ಕೆ ಸೇಮ್ ರಾಣಿ ಮುಖರ್ಜಿ ತರ ಇದೆಯಾ? ಲೇ ಉಮಾ, ಮೋಸ್ಟ್ಲಿ ಅಕ್ಕ ಇದನ್ನೆಲ್ಲ ನನಗೆ ಕೊಡೋಕೆ ಅಂತಾನೇ ತಂದಿರ್ಬೇಕು ಕಣೆ. ಮೇಡಮ್, ಆ ಒಡವೆಗಳನ್ನ ಸೀರೆನ ತಂದಿರೋದು ಪಾರ್ವತಿಗೆ. ಏನಂತೆ? ಹೌದು ಮೇಡಮ್, ಇದೆಲ್ಲ ಪಾರ್ವತಿ ನಿಶ್ಚಿತಾರ್ಥಕ್ಕೆ ಅಂತ ಕೊಂಡ್ಕೊಂಡು ಬಂದಿರೋದು. ಇದೇನತ್ತೆ ಹಿಂಗ್ ಸರ್ಪ್ರೈಸ್ ಕೊಟ್ಬಿಟ್ರು? ಲೇ ಪಾರ್ವತಿ, ನಿನ್ನೆ ತನಕ ಕುಯ್ಯೋ ಮರ್ರೋ ಅಂತಿದ್ ಕುನ್ನಿ ನೀನು, ನಿನಗೆ ಇಷ್ಟೊಂದು ಸಿಂಗಾರ ಬೇಕೇನೆ? ಏನಾಯ್ತು ಮೇಡಮ್? ಅಲ್ಲ ಕಣೆ ಪಾರ್ವತಿ, ಇಷ್ಟು ಕಾಸ್ಟ್ಲಿ ಒಡವೆನ ಹಾಕೊಂಡ್ರೆ ನಿನ್ ಕತ್ತು ಉಳುಕದೇ ಇರುತ್ತಾ? ಇಷ್ಟೆಲ್ಲ ಭಾರವಾದ ಸೀರೆ ಉಟ್ಕೊಂಡ್ರೆ ನಿನ್ ಬೆನ್ನು ಬಗ್ಗದೇ ಇರುತ್ತಾ? ನಿನ್ನ ಯೋಗ್ಯತೆಗೆ ತಕ್ಕಂಗೆ ಕೊಂಡ್ಕೊಂಡು ಬರ್ಬೇಕಿತ್ತು. ಅದು ಬಿಟ್ಟು ಇಡೀ ಅಂಗಡಿನೇ ಹೊತ್ಕೊಂಡು ಬಂದಿದ್ದಾಳೆ ಆಸೆ ಪೂರ್ಕಿ ತಂದು. ಇದನ್ನೆಲ್ಲ ನಾನ್ ತಗೊಂಡಿದ್ದಲ್ಲ, ದೊಡ್ಡ ಯಜಮಾನ್ರು ಕೊಡ್ಸಿದ್ದು. ಆದಿ ಮಾಮನ? ಹಾ, ಕೊಡಿಸ್ತಾನಮ್ಮ, ಕೊಡಿಸ್ತಾನೆ. ಯಾಕೆಂದ್ರೆ ಅವನ ಹೃದಯನೂ ದೊಡ್ಡದು, ಜೇಬು ದೊಡ್ಡದು. ಅವನು ಕೊಡಿಸ್ತಾನೆ ಅಂತ ನೀನ್ ಬಾಚ್ಕೊಂಡು ಬಂದ್ಬಿಟ್ಯಾ? ನಿನಗೇನು ದಯಾ ದಾಕ್ಷಿಣ್ಯ ಅನ್ನೋದೇನು ಇಲ್ವಾ? ಅವನು ದೊಡ್ಡವನು ಕಣೆ, ತಗೋ ಅಂತ ಭಿಕ್ಷೆ ಹಾಕ್ತಾನೆ. ನಿನ್ನ ಕೈ ಎಷ್ಟುದ್ದ ಇದೆಯೋ ಅಷ್ಟುದ್ದ ತಾನೇ ಚಾಚಬೇಕು. ಅದು ಬಿಟ್ಟು ಬಕೆಟ್ನೇ ತುಂಬಿಸ್ಕೊಂಡ್ ಬಂದ್ಬಿಟ್ಟೇನೋ. ಲೇ, ನಿನ್ನ ಸಲಿಗೆ ಜಾಸ್ತಿ ಆಯ್ತು ಕಣೆ. ನಿನ್ನಿಂದ ಈ ಮನೇಲಿ ಎಷ್ಟು ತೊಂದರೆಗಳಾಗ್ತಿದೆ ಅಂತ ಗೊತ್ತು ತಾನೆ? ಒಂದ್ ಕಡೆ ಚಿಕ್ಕ ಯಜಮಾನ್ರೆ ಅಂತ ನಮ್ಮ ಪ್ರೀತನ್ ಬುಟ್ಟಿಗೆ ಹಾಕೊಂಡೆ. ಇನ್ನೊಂದ್ ಕಡೆ ದೊಡ್ಡ ಯಜಮಾನ್ರೆ ಅಂತ ನಮ್ಮ ಆದಿತ್ಯನು ಬುಟ್ಟಿಗೆ ಹಾಕೊಳಕ್ ನೋಡ್ತಾ ಇದೀಯಾ? ನಮ್ಮ ಪ್ರೀತು ಜೀವನದಲ್ಲಿ ಬಿರುಗಾಳಿ ಎಬ್ಸಿದ್ದಾಯ್ತು. ಈಗ ನಮ್ಮ ಆದಿತ್ಯನ ಜೀವನದಲ್ಲಿ ಸುಂಟ್ರುಗಾಳಿನೇ ಎಬ್ಬರ್ಸಕ್ ನೋಡ್ತಿದ್ಯಾನೆ ಉಸಿರುವಳ್ಳಿ. ನನಗೆ ಯಾಕಕ್ಕ ಹೊಡಿತಿದ್ದೀರಾ? ಉಸಿರು ಆಚೆ ಬಂದ್ರೆ ಇನ್ನ 4 ಬೀಳುತ್ತೆ. ನನ್ನ ಆದಿ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡಕ್ಕೆ ಎಷ್ಟು ಧೈರ್ಯ ನಿನಗೆ? ಆದಿತ್ಯನ್ನ ಪಾರ್ವತಿ ಜೊತೆ ಸೇರಿಸಿ ನಿನ್ನ ಕೊಳಕು ಬಾಯಿಂದ ಹೊಲಸು ಮಾತಾಡೋಷ್ಟು ಧೈರ್ಯನೇನೆ ನಿನಗೆ? ಆದಿತ್ಯ ಬೆಳಕು ಕೊಡೋ ಸೂರ್ಯ ಆದ್ರೆ ಅವನ ಬೆಳಕಿನಲ್ಲಿ ಬೆಳೆಯೋ ಬಳ್ಳಿ ಇವಳು. ಅಷ್ಟನ್ನ ಅರ್ಥ ಮಾಡ್ಕೋ. ಅಕ್ಕ, ಈ ಒಡವೆನೆಲ್ಲ ಆದಿತ್ಯನೇ ಇವಳಿಗೆ ಕೊಡ್ಸಿದಾನಕ್ಕ. ಅದಕ್ಕೆ ಇದನ್ನೆಲ್ಲ ಕೊಡ್ಸೋದಕ್ಕೆ ಆದಿತ್ಯನಿಗೆ ಪರ್ಮಿಷನ್ ಕೊಟ್ಟಿದ್ದೆ ನಾನು. ಇನ್ನೊಂದು ಸರ್ತಿ ನನ್ನ ಮಗನ ಬಗ್ಗೆನೋ ಇನ್ನೊಬ್ಬರ ಮಗಳ ಬಗ್ಗೆನೋ ಇಲ್ದಿರೋ ಸಲ್ದಿರೋ ಮಾತಾಡದಿಯೋ ಪರಿಣಾಮ ನೆಟ್ಟಗಿರಲ್ಲ. ಲೇ, ಏನು ಹಿಡ್ಕೊಂಡು ನಿಂತಿದ್ಯಾ? ಬಿಸಾಕೆ ಅಲ್ಲಿ ನಡ್ಗೆ. ಬನ್ನಿ ಹರೀಶ್ ಸರ್. ಇಲ್ಲಿಗೆ ಯಾಕೆ? ನಿಮಗೆ ನಾನೇನೋ ಕೊಡೋದಿತ್ತು. ಏನು ಸರ್? ಇದು ಸರ್, ಇದೆಲ್ಲ ಯಾಕೆ ಸರ್? ನಾನು ಸಿಂಪಲ್ ಆಗಿ ಇರ್ತೀನಿ. ಹರೀಶ್, ಇಂಥ ದಿನಗಳು ಜೀವನದಲ್ಲಿ ಮತ್ತೆ ಮತ್ತೆ ಬರಲ್ಲ.
ಸಂಕೋಚಕ್ಕೆ ಸಮಾಧಾನ ಮಾಡ್ಕೊಬಾರ್ದು. ಈ ಸ್ಪೆಷಲ್ ಡೇನ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡೋಣ. ಇವತ್ತು ನೀವು ಕಳೆಯೋ ಪ್ರತಿಯೊಂದು ಕ್ಷಣನೂ ನಿಮ್ಮ ಇಡೀ ಜೀವನದಲ್ಲಿ ಮೆಮೊರೇಬಲ್ ಆಗಿರಬೇಕು. ಆ್ಯಂಡ್ ಈ ಸೂಟ್ ನಿಮಗೆ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ. ಇಟ್ಸ್ ಆಲ್ ಯೋರ್ಸ್. ಪ್ಲೀಸ್ ವೆರಿ. ಶ್ಯೂರ್ ಸರ್. ಲೇ ಉಮಾ, ಇದೇನೇ ಇದು? ಊರಿಗೆ ಹೋಗೋಕೆ ಸೂಟ್ಗೆ ಸಮೇತ ಬಂದ್ಬಿಟ್ಟಿದ್ಯಾ? ಇನ್ನೇನ್ ಮತ್ತೆ, ಇನ್ನೊಂದು ಕ್ಷಣನೂ ಈ ಮನೇಲಿ ಇರಬಾರ್ದು. ಅಲ್ವೇ, ಹೋಗೋದು ಹೋಗ್ತೀಯಾ, ನನ್ನ ಸೂಟ್ ಕೇಸ್ ಯಾಕೆ ತಗೊಂಡು ಹೋಗ್ತಿದ್ಯಾ? ಅಯ್ಯೋ ಅತ್ತೆ, ಇದು ನಿನ್ ಸೂಟ್ ಕೇಸ್ ಅಷ್ಟೇ ಅಲ್ಲ, ಇದ್ರಲ್ಲಿರೋ ಬಟ್ಟೆನೂ ನಿಂದೇನೆ. ಹಾ? ಯಾಕೆ? ಇನ್ನೇನತ್ತೆ, ನಿನಗ್ ನಾಚಿಕೆ ಇಲ್ವಾ, ಮಾನ ಇಲ್ವಾ, ಮರ್ಯಾದೆ ಇಲ್ವಾ, ಹೃದಯ ಇಲ್ವಾ? ಲೇ, ಏನೇ ಆಯ್ತು ನಿಂಗೆ? ನನಗೆ ಯಾಕೆ ಹಿಂಗೆ ಕಂಟಿನ್ಯೂಸ್ ಆಗಿ ಬೈತಾ ಇದೀಯಾ? ಮತ್ತಿನ್ನೇನತ್ತೆ, ದೊಡ್ಡತೆ ನಿನ್ಗೆ ಈ ರೇಂಜ್ ಕಪಾಳು ಕೊಡ್ದು ಕೆನ್ನೆ ಇಷ್ಟು ದಪ್ಪ ಊದ್ಕೊಂಡು ಕೇಳ್ಬಾರ್ದು ಮಾತೆಲ್ಲ ಕೇಳಿ ಅವ್ರ ಕೈಲಿ ಉಗಿಸ್ಕೊಂಡು ಇನ್ನೂ ನೀನ್ ಈ ಮನೇಲೇ ಇದ್ರೆ ನಾಚಿಕೆ ಇರತ್ತಾ, ಮಾನ ಇರತ್ತಾ, ಮರ್ಯಾದೆ ಇರತ್ತಾ? ಲೇ ನಿಲ್ಸೆ ಸಾಕು. ಮತ್ತಿನ್ನೇನತ್ತೆ, ನಿನ್ಗಾಗ್ತಿರೋ ಈ ಅವಮಾನನ ನನಗ್ ನೋಡ್ಕೊಂಡು ತಡ್ಕೊಂಡಿರಕ್ ಆಗ್ತಾ ಇಲ್ಲ. ಇಲ್ಲ ಅತ್ತೆ, ನೀನೊಂದ್ ಕ್ಷಣನೂ ಈ ಮನೇಲಿ ಇರ್ಬಾರ್ದು, ಹೊರಡ್ತಾ ಇರು. ಅಯ್ಯೋ, ನನ್ನನ್ನೇ ಈ ಮನೆ ಬಿಟ್ಟು ಹೋಗು ಅಂತಿದ್ಯೇನೆ? ಅಯ್ಯೋ ಬೇಗ ಹೋಗತ್ತೆ, ನೀನ್ ಹೋಗೋವರೆಗೂ ನಾನು ಉಪವಾಸ ಬೇರೆ ಇರ್ಬೇಕು. ಲೇ, ನಾನ್ ಮನೆ ಬಿಟ್ಟು ಹೋಗೋದಕ್ಕೂ ನೀನ್ ಉಪವಾಸ ಇರೋದಕ್ಕೂ ಏನ್ ಸಂಬಂಧ? ಮತ್ತಿನ್ ಏನತ್ತೆ, ನೀನ್ ಬೇಜಾರಾಗಿದ್ರೆ ನಾನು ನಿನ್ ಜೊತೆ ಇರ್ಬೇಕಾಗುತ್ತೆ. ತಿನ್ನಂಗಿಲ್ಲ, ಕುಡಿಯಂಗಿಲ್ಲ, ಏನು ಮಾಡಂಗಿಲ್ಲ. ಅದೇ ನೀನ್ ಈ ಮನೆಯಿಂದ ಹೊರಗಡೆ ಹೊಟ್ಟೋದ್ರೆ ಚಕ್ಲಿ, ನಿಪ್ಪಟ್ಟು, ಕೊಡ್ಬೇಡ ಎಲ್ಲ ತಿಂದು ಹೊಟ್ಟೆ ತುಂಬಿಸ್ಕೊಬೋದು. ಅದಕ್ಕೆ ನೀನ್ ಫಸ್ಟ್ ಹೊರಗಡೆ ನಡಿ. ಅಯ್ಯೋ ಪಾಪಿ, ನಿನಗೆ ಹೊಟ್ಟೆ ತಟ್ಟೆ ಯೋಚನೆ ಬಿಟ್ಟದ್ರಿಂದ ಹೊರಗೆ ಬರೋದೇ ಇಲ್ವಾ ನೀನು? ನಿನ್ನ ಲೆವೆಲ್ಗೆ ಯೋಚನೆ ಮಾಡ್ತಿದ್ಯಾ. ಸ್ವಲ್ಪ ನನ್ನ ಲೆವೆಲ್ಗೆ ಬೆಳೆದು ಯೋಚನೆ ಮಾಡಿ. ನಾನು ಇಷ್ಟೆಲ್ಲ ಡ್ರಾಮಾ ಮಾಡ್ತಿರೋದು ಯಾರಿಗೋಸ್ಕರ? ಸೀರೆ ಒಡವೆಗೋಸ್ಕರ. ಜನ್ಮಕ್ಕೆ ಸೀರೆ ಒಡವೆ ಅಂತೆ? ಲೇ, ನಿನಗೋಸ್ಕರ ಕಣೆ. ಅಂದ್ರೆ ನಿನ್ನನ್ನ ಈ ಮನೆ ಸೊಸೆಯಾಗಿ ಮಾಡಿ ಈ ಇಡೀ ಆಸ್ಥಾನಕ್ಕೆ ನಾವು ಒಡೆಯರಾಗಬೇಕು ಅಂತ ನಾನು ಆಸೆ ಪಡ್ತಾ ಇದ್ರೆ, ನೀನ್ ಆಸೆ ಪಡ್ತಾನೆ ಇರು, ಅವ್ರು ಅದಕ್ಕೆ ಎಳ್ಳು ನೀರು ಬಿಡ್ತಾನೆ ಇರ್ಲಿ. ಈ ಮನೆಯಲ್ಲಿ ಶುಭ ಕಾರ್ಯದ ಮೇಲೆ ಶುಭ ಕಾರ್ಯ ನಡೀತಾನೆ ಇದೆ. ನನ್ಗೆ ಸಿಹಿ ತಿಂಡಿ, ಖಾರ ತಿಂಡಿ ಎಲ್ಲ ಸಿಗ್ತಾನೆ ಇದೆ ಅಷ್ಟೇ. ಅಲ್ಲ ಅತ್ತೆ, ನನ್ ಮದ್ವೆನೇ ಇನ್ನ ಸೆಟ್ ಆಗಿಲ್ಲ. ಕೆಲ್ಸದೊಳ್ ಪಾರು ಮದ್ವೆ ಸೆಟ್ ಆಗೋಯ್ತು. ಲೇ ತಡ್ಡಿ, ಒಳ್ಳೇದು ಆದ್ರೆ ತಾನೇ ಶುಭ ಕಾರ್ಯ. ಅಂದ್ರೆ ಒಳ್ಳೇದಾಗಲ್ವಾ? ನಾಳೆ ಅವಳು ನಿಶ್ಚಿತಾರ್ಥ ನಡೆಯಲ್ವಾ? ಲೇ, ಅವೆಲ್ಲ ಮುಂಚೆನೆ ಹೇಳ್ಬಿಟ್ರೆ ಮಜಾ ಬರುತ್ತೇನೆ. ಜಸ್ಟ್ ವೇಟ್ ಅಂಡ್ ವಾಚ್.